ಫಸ್ಟ್ ಟೈಮೇ ಅವ್ರು ನನ್ನ ಜೊತೆ ಜಗಳ ಆಡಿದಾಗ ನಾನು ಸಿಂಗ್ಯುಲರ್ ಮಾತಾಡಿರಲ್ಲ. ಅಂದರೆ ಒಂದು 2-3 ಜಗಳ ಆಗುತ್ತೆ ನಮಗೆ. ಪ್ರತಿ ಸಲ ಜಗಳ ಆದಾಗಲೂ ಒಂದಿಷ್ಟು ಕಾಮೆಂಟ್ಸ್ ಪಾಸ್ ಮಾಡಿದಾಗ ಅದನ್ನ ಎಷ್ಟು ತೊಗೋಬೋದೋ ತೊಗೊಂಡೆ. ಅದಾದಮೇಲೆ ಐ ವಾಂಟೆಡ್ ಟು ಹೆಂಗೆ ಅನಿಸುತ್ತೆ ಅನ್ನೋದು ನನಗೆ, ಅಂದರೆ ಇಟ್ಸ್ ಅ ಗೇಮ್. ಆ ಗೇಮಲ್ಲಿ ನೀವು ನನ್ನನ್ನು ಇಷ್ಟು ಕೆಳಗೆ ಹಾಕ್ತಿದ್ದೀರಾ ಅಂದಾಗ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನನಗೆ ಅದು ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದೆ. ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಬಟ್ ಎಲ್ಲೋ ಲಾಸ್ಟ್ ನಾಮಿನೇಷನ್ ಮಾಡಿದಾಗ ನಾನು ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡ್ತೀನಿ. ಅದು ನನಗೆ ಗಿಲ್ಟಿದೆ. ನಾನು ಏನೇ ಇದ್ರೂ ಆಟ ಇಲ್ಲೇನು ಮಾಡಿದ್ರು ಅದನ್ನೇ ನಾನು ಮಾತಾಡಬೇಕಾಗಿತ್ತು. ಪ್ರೊಫೆಷನ್ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸಿ ಅದಕ್ಕೆ ನಾನು ಸಾರಿನೂ ಕೇಳಿದೆ, ವೀಕೆಂಡಲ್ಲೂ ಕೇಳಿದೆ, ಮತ್ತು ಒಂದು ಆ್ಯಕ್ಟಿವಿಟಿ ಆಯಿತು ಅಲ್ಲೂ ಕೇಳಿದೆ. ಅದ್ರ ಬಗ್ಗೆ ಗಿಲ್ಟಿತ್ತು. ಯಾಕಂದರೆ ನಿಮ್ಮ ತಾಯಿನೂ ಬಂದಾಗ ಮನೆಯೊಳಗಡೆ ನಿಮ್ಗೆ ಹೇಳ್ತಾರೆ, ದೊಡ್ಡೋರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಹಾಗೆಲ್ಲ ಮಾತಾಡಬೇಡ ಅಂತೇಳಿ. ಅದು ನನಗೆ ಗೊತ್ತಿತ್ತು. ಈಗ ನಾನು ಅಲ್ಲಿ ಏನು ಮಾತಾಡಿದೆ ಸಿಂಗ್ಯುಲರು, ಯಾರ ಹತ್ರನೂ ಡಿಸ್ಕಸ್ ಮಾಡ್ತೀನಿ ನಾನು, ಅಭಿ ಹತ್ರನೋ ಸ್ಪಂದನ ಹತ್ರನೋ. ಪಕ್ಕ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರಲ್ಲ ನನ್ನ ಈ ಆ್ಯಕ್ಷನ್ನು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನನಗೂ ಅವ್ರು ಕೊಡಬೇಕಂತ ಅನಿಸ್ಬೇಕಲ್ವ. ಈಗ ನಾನು ಯಾವುದೇ ಟೈಮಲ್ಲೂ ರೆಸ್ಪೆಕ್ಟ್ನ ಯು ಕಾಂಟ್ ಆಸ್ಕ್ ಫಾರ್ ಇಟ್, ಯು ಶುಡ್ ಅರ್ನ್ ಇಟ್. ಅದು ನೀನು ಗಳಿಸ್ಕೊಳ್ಬೇಕು ಅಂತ. ಸೊ ಆ ವಿಷಯದಲ್ಲಿ ನನಗೆ ನೀವು ಹೆಂಗೆ ಮಾಡ್ತೀರಾ ನಾನು ಹಾಗೆ ಮಾಡೋದು ಅನ್ನೋ ಥರ